ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪೂಜಾ ಗೌಡ ಮಾತಾಡ್ತಾ ಇರೋದು. ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಸಂಡೇ ನೈಟ್. ಇದು ನಮ್ಮ ಅತ್ತೆನೇ ಕ್ಲೀನ್ ಮಾಡ್ಕೊತಾರೆ ಫ್ರಿಜ್ಜೆಲ್ಲ. ನಾನು ಫ್ರಿಜ್ ಕಡೆ ಜಾಸ್ತಿ ಗಮನ ಏನು ಹರಿಸಲ್ಲ. ಅವ್ರು ಹೈಜೀನಿಕ್ ಆಗಿ ಇಟ್ಕೊತಾರೆ, ಎಲ್ಲದಕ್ಕೂ ಬಾಕ್ಸ್ ಟೈಪಲ್ಲಿ ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಾನು ಜಾಸ್ತಿ ಫ್ರಿಜ್ ಏನು ನೋಡ್ಲಿಕ್ಕೆ ಹೋಗಲ್ಲ. ಅವ್ರು ಇಲ್ಲದ್ರಿಂದ ನಾನು ಕ್ಲೀನ್ ಮಾಡ್ತೀನಿ. ಅದು ಅಲ್ಲದೆ ತುಂಬ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪೆಲ್ಲ ತೊಗೊಬಂದಿದ್ದರಿಂದ ಕ್ಲೀನ್ ಮಾಡಬೇಕಿತ್ತು. ಅದಾದಮೇಲೆ ನೈಟೇ ಕಲಸಿ ಇಟ್ಬಿಡೋಣ, ಚಪಾತಿ ಹಿಟ್ಟು ಬೆಳಿಗ್ಗೆ ಆಗೋತ್ತಿಗೆ ಫುಲ್ ಸ್ಮೂತಾಗಿರುತ್ತೆ ಅಂತೇಳ್ಬಿಟ್ಟು ನೈಟೇ ಕಲಸಿ ಇಟ್ಬಿಟ್ಟು ಆ್ಯಕ್ಚುಲಿ 11:30 ಆಗಿತ್ತು ಆ್ಯಕ್ಚುಲಿ. ಅದಕ್ಕೆ ನಾನು ಕಲಸಿಟ್ಬಿಟ್ಟು ಮನ್ಕೊಂಡೆ. ಆಮೇಲೆ ಬೆಳಗ್ಗೆ ಎದ್ದು ಮನೆ ಗುಡಿಸಿ ಒರೆಸಿ ಹೊಸ್ಲಿಗೆಲ್ಲ ಕುಂಕುಮ ಹಾಕಿ ಅದಾದಮೇಲೆ ಅಡುಗೆ ಸ್ಟಾರ್ಟ್ ಮಾಡಿದೆ. ಇವತ್ತು ನನಗೆ ವಾರ ಆಗಿರೋದ್ರಿಂದ ಮಾರ್ನಿಂಗ್ ಬೇಗನೆ ಎದ್ದೇಳಬೇಕಾಗಿತ್ತು. ಅದಾದಮೇಲೆ ಬೀಟ್ರೂಟ್ ಪಲ್ಯ ಮತ್ತು ಚಪಾತಿ ಮಾಡಿಬಿಟ್ಟು ಅವ್ರಿಗೆ ಕೊಟ್ಟೆ. ಮಧ್ಯಾಹ್ನ ಸಾಂಬಾರು ಮಾಡಬೇಕಿತ್ತು. ಅತ್ತೆ ಇಲ್ಲದ್ರಿಂದ ನಾನೇ ಮಾಡಬೇಕಾಗುತ್ತೆ. ನನಗೆ ನೈಟ್ ಶಿಫ್ಟ್ ಇರೋದ್ರಿಂದ ನಾನು ನೈಟ್ ಶಿಫ್ಟಿಗೂ ಹೋಗಬೇಕಿತ್ತು. ಸಾಂಬಾರೆಲ್ಲ ಮಾಡಿ 1-2 ಅವರ್ ಮನ್ಕೊಂಡು ಆಮೇಲೆ ಇದು ನಂದು ಫಸ್ಟ್ ಡೇ ಗ್ಲೋಬಲ್ ಟೆಕ್ ಪಾರ್ಕಲ್ಲಿ ನಾನು ವಿಡಿಯೋಸ್ ಮಾಡ್ತಾಯಿದ್ದೆ. ತುಂಬಾ ಚೆನ್ನಾಗಿತ್ತು ಆಫೀಸು. ಎಷ್ಟು ದೊಡ್ಡದಂದರೆ ತುಂಬಾ ದೊಡ್ಡದಾಗಿತ್ತು. ನಿಮಗೇನಾದರೂ ವೇಕೆನ್ಸಿ ಬೇಕಂದರೆ, ನೀವೇನಾದರೂ ಮೆಡಿಕಲ್ ಬಿಲ್ಲಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ನನಗೆ ಚಾಟ್ ಮಾಡಿ, ವೇಕೆನ್ಸಿ ಇದೆಯಾ ಅಂತ ನಿಜವಾಗ್ಲೂ ನಾನು ಹೇಳ್ತೀನಿ. ಆಮೇಲೆ ಹಿಂಗೆ ನೈಟ್ ಬಂದುಬಿಟ್ಟು ನಮಗೆ ಯಾವುದೇ ಇವತ್ತು ಟ್ರೈನಿಂಗ್ ಇರಲಿಲ್ಲ. ಅದಕ್ಕೆ ನೈಟ್ ನಾವು ಇಲ್ಲೇ ಸೈಕಲಿಂಗ್ ಇದೆ ಅಂತ ಯಾರೋ ಹೇಳಿದ್ರು. ಓಕೆ, ಸೈಕ್ಲಿಂಗ್ ನಂಗೆ ತುಂಬ ಇಷ್ಟ. ಚಿಕ್ಕದ್ರಲ್ಲಿ ಓದಿದ್ದು, ಅದಾದಮೇಲೆ 10 ಇಯರ್ಸ್ ಗ್ಯಾಪು, ಇವಾಗನೇ ಓದುತ್ತಿರೋದು. ತುಂಬ ಖುಷಿ ಆಯಿತು ನನಗೆ. ಆಫೀಸು ತುಂಬ ಇಷ್ಟ ಆಯಿತು. ನೀವೇನಾದರೂ ಫ್ರೆಷರ್ ಆಗಿದ್ದರೆ, ನಿಮಗೂ ವೇಕೆನ್ಸಿ ಬೇಕಿದ್ದರೆ ನಿಜವಾಗ್ಲೂ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ. ನಾನು ಫ್ರೆಷರಾಗೇ ಬಂದಿದ್ದು. ಫಸ್ಟ್ ಕಂಪನಿ ಇದಲ್ಲ ಆ್ಯಕ್ಚುಲಿ. ಅದಾದಮೇಲೆ ನಾವು ಗ್ರೋ ಅಪ್ ಆಗೋದು. ಫಸ್ಟ್ ಕಂಪನಿ ಆದಮೇಲೆ ಸೆಕೆಂಡ್ ಕಂಪನಿ ಆದಮೇಲೆ ಥರ್ಡ್ ಕಂಪನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಬಾಯ್.